ಸಾಂಗ್ ಬರುತ್ತೆ ಗೊತ್ತಾ, ಜೀವನದಲ್ಲಿ ದೈವದ ಕರುಣೆಯು, ಆ ಥರ ಬ್ಯಾಕ್ ಗ್ರೌಂಡ್. ಚಡ್ಡಿ ಊರೋಯ್ತಾ ಇದ್ರು, ಸಮಾಜ ಸೇವೆ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. ತಿರ್ಗತ್ತೆ ಈ ಕಡೆ ಹಾಯ್ ಮಾಡತ್ತೆ ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ತುಂಬಾ ವರ್ಷಗಳಾಗ್ಬಿಟ್ಟಿತ್ತು ನಮ್ಮ ಮನೆ ದೇವ್ರಿಗೆ ಹೋಗಿ. ಯಾವ ದೇವರು ಅಂದ್ರೆ ಅದು ಚಿಕ್ಕಯ್ಯ ದೊಡ್ಡಯ್ಯ ಅಂತ. ಯಾವಾಗ ಲಾಸ್ಟ್ ಹೋಗಿರೋದು ನಾವು? ಯಾವಾಗ ಮೋಸ್ಟ್ಲಿ ಲಾಸ್ಟ್ ಹೋಗಿರೋದು ನಾವು? ನೆನಪಿರೋದು ನಿನಗೆ? ನೆನಪೇ ಇಲ್ಲ. ಆಕ್ಚುಲಿ ನಾವು ಹೆಣ್ಣು ದೇವ್ರಿಗೆ ಜಾಸ್ತಿ ಹೋಗ್ತಿರ್ತೀವಿ, ಪರಮೇಶ್ವರಿಗೆ ಹೋಗ್ತಿರ್ತೀವಿ. ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್, ಹೊಸ ದೇವಸ್ಥಾನ ಆಗ್ತಾ ಇತ್ತು, ಹಂಗಾಗಿ ನಾವು ಹೋಗೇ ಇರ್ಲಿಲ್ಲ. ಹಿಂಗೆ ಯಾವ್ದೋ ಮದ್ವೆ ಟೈಮಲ್ಲೋ ಏನೋ ಪೂಜೆ ಮಾಡಿಸ್ಕೊ ಬಂದಿದ್ವೋ, ಏನೋ ಮದ್ವೆ ಆದ್ಮೇಲೋ ಏನೋ ಮತ್ತೆ ಹೋಗೈತೆ. ಕಲ್ತವನೆ ಅಷ್ಟಿಷ್ಟಲ್ಲ. ನಮ್ಮ ಅತ್ತರ್ವನ್ಗೆ ಎಸಿ ಇಲ್ಲದೆ ಗಾಡಿನೇ ಹೋಗಿಲ್ಲ ಮುಂದಕ್ಕೆ. ಶೆಕೆ ಆಗ್ತೈತಿ. ಹಿಂದೆ ಹೋಗಿ ಕುತ್ಕೊ ಅಂತ ಹೇಳ್ತಾವನೆ, ಅವ್ನು ಮುಂದೆ ಕೂರ್ಬೇಕಂತ. ಕೈ ಬರೀ ಹಿಂಗ ಅಂತಿರೋದು. ದೊಡ್ಡ ಮನುಷ್ಯ ಆಗ್ಬಿಟ್ಟವನೆ. ಇವತ್ತು 2 ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಂದು ಬೊಮ್ಮೇಶ್ವರನ, ನಮ್ಮ ಅಕ್ಕರ ಮನೆ ದೇವರು. ನಮ್ಮ ಅಮ್ಮಗೋಸ್ಕರ ಮತ್ತೆ ಅಥರ್ವಂಗೋಸ್ಕರ ಏನೋ ಹರಕೆ ಮಾಡ್ಕೊಂಡಿದ್ಲಂತೆ. ಅದನ್ನ ಹೆಂಗಿದ್ರು ಆನ್ ದಿ ವೇ ಹೋಗ್ತಿರಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಅಂತ ಏನೋ ಅಂತ ಅಂದ್ಲು. ಸೊ ಅದಕ್ಕೇನೆ ಅಲ್ಲಿಗೂ ಹೋಗ್ಬಿಟ್ಟು ಆಮೇಲೆ ಊರಿಗೆ ಹೋಗ್ತೀವಿ. ನಮ್ಮನೆ ದೇವ್ರು ಇರೋದು ಊರಲ್ಲಿ, KR ನಗರ ತಾಲೂಕಲ್ಲಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ನೀನೇನ ಚಕ್ಕಲ್ ಬೆಟ್ಟಕ್ಕೆ ಕೂತ್ಕೊಬಿಟ್ಟಿದ್ಯಾ? ಇಲ್ಲಿಂದ ನನಗೆ ಬೆಳಿಗ್ಗೆಯಿಂದ ಕೆಲ್ಸ ಸಾಕಾಗ್ಬಿಟ್ಟೈತಿಲ್ಲ, ನನ್ ಕಾಣಿಸ್ತಾನೆ ಇಲ್ಲ ಕಣ್ರು. ಇಲ್ಲಿಂದ ಮೋಸ್ಟ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ 1 ಅವರ್ ಬೇಕು. ನೆಕ್ಸ್ಟ್ ಅಲ್ಲಿಂದ ಒಂದು ಅರ್ಧ ಗಂಟೆ, 3/4 ಗಂಟೆ ಹೋಗ್ಬೋದು. ನಾವು ಈಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಅದು ಎಲ್ಲಿರೋದು ಬಿಳ್ಕೆರೆ ಅಲ್ಲ, ಅದು ಆಕ್ಚುಲಿ ಗವಳ್ಳಿ ಅಂದ್ರೆ ಅದು ಆಲಹಳ್ಳಿ ಕ್ಯಾತ್ನಳ್ಳಿ ಬರುತ್ತೆ ಗೊತ್ತಾ, ಗದ್ಗೆ ರೋಡಲ್ಲಿ, ಅದ್ರ ಪಕ್ಕದಲ್ಲಿ ಬರುತ್ತೆ. ಅಲ್ಲಿ ಇರೋದಂತೆ. ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೇಳಿದಿರ ದೊಡ್ಡಮ್ಮ ಅವ್ರಿಗೆ ಬರ್ತಿದೀವಿ ಅಂತ. ಇಲ್ಲ ಆಕ್ಚುಲಿ ಹೇಳಿಲ್ಲ, ಈಗ ಫೋನ್ ಮಾಡ್ಬೇಕು. ಮಧ್ಯಾಹ್ನ ಲಂಚ್ ಆಗುತ್ತೆ. ಆಕ್ಚುಲಿ ಪ್ಲಾನ್ ಮಾಡಿರೋದು ಹೆಂಗೆ ಅಂದ್ರೆ, ದೇವಸ್ಥಾನದಿಂದ ಮಧ್ಯಾಹ್ನ ಲಂಚ್ ಅಲ್ಲಿ ನಮ್ ದೊಡ್ಡಮ್ಮನ ಮನೆ ಆನ್ ದಿ ವೇ ಸಿಗುತ್ತೆ. ಯೂಶಲಿ ನಾವು ವಿಡಿಯೋದಲ್ಲೆಲ್ಲ ತೋರಿಸಿರ್ತೀವಿ. ಕಂತೆಗೌಡನ ಕೊಪ್ಪಲು ಶನಿದೇವ್ರ ದೇವಸ್ಥಾನದ ಬಗ್ಗೆ ಹೇಳ್ತಿದ್ನಲ್ಲ, ಅಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಲಂಚ್ ಮುಗಿಸ್ಕೊಬಿಡೋಣ, ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಲಂಚ್ ಮುಗಿಸ್ಕೊಂಡು ಆಮೇಲೆ ಬ್ಯಾಡ್ರಲ್ಲಿ ನಮ್ಮ ಊರಿಗೆ ಹೋಗೋಣ ಅಂತ ಅನ್ಕೊಂಡಿರೋದು. ರಾತ್ರಿಯಲ್ಲಿ ದೇವ್ರ ಪೂಜೆ ಎಲ್ಲ ಆಗದೆ 7 ಗಂಟೆ 8 ಗಂಟೆ ಆಗುತ್ತೆ. ಅಲ್ಲಿ ನಮ್ಮ ಅತ್ತೆ ಮನೆ, ನಮ್ಮ ಮನೆಗೆ ನಮ್ಮ ಅತ್ತೆ ಬರ್ತಾರಲ್ಲ ಸೋದರತ್ತೆ, ನಮ್ಮ ಅಮ್ಮನ್ನ ಅಣ್ಣನ ಹೆಂಡತಿ, ಅವ್ರ ಮನೇಲಿ ಡಿನ್ನರ್ ಮುಗಿಸ್ಕೊಂಡು ರಾತ್ರಿ ಬಂದು ಮನೇಲಿ ಆರಾಮ್ಸೆ ಮಲ್ಕೊಳ್ಳೋದು. ಇದು ಇವತ್ತಿನ ಪ್ಲಾನ್. ಬಟ್ ಇದು ಎಕ್ಸಿಕ್ಯೂಟ್ ಆಗಿ ಬಂದು ತಲುಪೋಷ್ಟೊತ್ತಿಗೆ 10 ಗಂಟೆ ಅಂತೂ ಆಗುತ್ತೆ ಅಂತ ಅನ್ಕೊಂಡಿದೀನಿ. ರಾತ್ರಿ 10 ಗಂಟೆ ಆಗ್ಬೋದು. ಈಗ ನಾವು ಓಡ್ತಾ ಇರೋದೇ ಆಗ್ಲೇ 12 ಗಂಟೆ ಆಯ್ತು. ಬಂದು ತಲುಪೋದು 10 ಗಂಟೆ. 10 ಆಗುತ್ತೋ 11 ಆಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ಇವನು ಲೈಟಿಂಗ್ಸ್ ಅಲ್ಲಿ ಅವತ್ತು ಕಾರ್ ತಗೊಂಡೋಗಿದ್ದಾಗ ಸನ್ ರೂಫ್ ಓಪನ್ ಮಾಡ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳಂದ್ರೆ ನಿಂತ್ಕೊಳ್ಳಿಲ್ಲ ಲೈಟಿಂಗ್ಸ್ ನೋಡಕ್ಕೆ. ಇವಾಗ ನೋಡ್ತಾವ್ರಿ ಇಲ್ಲಿ ಹಳ್ಳಿ ಪ್ರಕೃತಿ ಸೌಂದರ್ಯ ಹೇಗಿದೆಯಪ್ಪ, ಪ್ರಕೃತಿ ಸೌಂದರ್ಯ ಎಂಜಾಯ್ ಮಾಡ್ತಾನೆ. ನೋಡಿ ಚೆನ್ನಾಗಿದ್ಯಾ? ಏನ್ ನೋಡ್ತಾ ಇದೆಯಾ ಅಲ್ಲಿ? ಲೈಟಿಂಗ್ಸ್ ಎಲ್ಲ ಐತೆ ಅಲ್ಲಿ. ಲೈಟಿಂಗ್ಸ್ ಎಲ್ಲ ಐತೆ. ಎಲ್ಲೈತೆ? ಅವ್ರ ಕಂಬದ ಲೈಟ್ ಹಾಕ್ಬಿಟ್ಟಿಲ್ವಲ್ಲ, ಅದು ನೋಡ್ತಾ ಇದೆಯಾ? ಹಾಯ್ ಮಾಡು. ಅಥರ್ವ ಕಾರ್ ತಗೊಂಡಾಗಿದ್ದು ನಾನೇ ಒಂದ್ ದಿವಸ ನಿಂತಿಲ್ಲ ಅಥರ್ವಲ್ಲಿ. ನೀನು ಓಡ್ಸಕ್ ಹೋಗ, ನಿಮ್ಮ ಮಾವ ನಿಂತ್ಕೊಳ್ಳಿ. ಅಥರ್ವ, ನಿಮ್ಮ ಮಾವ ನಿಂತ್ಕೋಬೇಕಂತೆ ಸನ್ ರೂಫಲ್ಲಿ. ನೀನ್ ಕಾರ್ ಓಡಿಸು, ಮಾವ ಅಲ್ಲಿ ನಿಂತ್ಕೋತದೆ. ಓಡಿಸ್ತೀಯ? ಕಾರ್ ಓಡಿಸ್ತೀಯ ನೀನು? ಏ ಓಡ್ಸ, ಓಡಿಸ್ತೀಯ? ಭಯ ಆಯ್ತದ. ಅಥರ್ವ ಬಾ ಓಡ್ಸೋ. ಓಡಿಸ್ಯಾಕತೆ. ಸ್ಕೂಟರ್ ಓಡಿಸ್ತೀನಿ ಅಂತೀಯಾ? ರೋಡ್ ಚೆನ್ನಾಗಿಲ್ಲ ಗುರು. ಯಪ್ಪ, ನಂಗೆ ಹಿಂಸೆ ಐತೈತೆ ಕಣ. ನೀನು ನನ್ನ ಮೇಲೆ ನಿಂತ್ಕೊಂಡು ಆರಾಮಾಗಿ ಬಂದ್ಬಿಟ್ಟ. ಕ್ಲೋಸ್. ರಮ್ಯ, ಯಾಕೆ ನಿಂತ ಹೊಡಿತಿದ್ಯಾ? ನಿದ್ದೆ ಕೊಟ್ಟೋದು ನೋಡು.
ನಿದ್ದೆ ಟ್ರಾವೆಲಿಂಗಲ್ಲಿ ಏನಾದರೂ ಒಳ್ಳೆ ಪಾರ್ಟ್ನರ್ಗಳು ಸಿಕ್ಕಿದ್ರೆ ಅಂದ್ಬಿಟ್ಟು ಇವನ್ನೆಲ್ಲ ಟ್ರಿಪ್ ಕರ್ಕೊ ಹೋಗ್ಬಿಟ್ರೆ ನಿದ್ರೆಲ್ಲೇ ಅರ್ಧ ಸ್ಟಾರ್ಟಿಂಗ್ ಅಲ್ಲೋ ಅಂದ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಸಾಂಗ್ ಬರುತ್ತೆ ಗೊತ್ತಾ, ಜೀವನದಲ್ಲಿ ದೈವದ ಕರುಣೆಯು, ಆ ಥರ ಬ್ಯಾಕ್ ಗ್ರೌಂಡ್ ಇದ್ರಲ್ಲಿ ಇವ್ನು ಹಂಗೆ ಕಾಣ್ತಾರಲ್ಲ ಹಿಂದಕ್ಕೆ ಜುಟ್ಟು ಹಾಕೊಂಡು ಅಲ್ವಾ, ಆ ಸಾಂಗ್ ರೀಲ್ಸ್ ಮಾಡೋದ ಅಂತಾನೆ. ನಗುತ್ತಾನಿ ನಾನೇನು ಇಷ್ಟು ದೂರ ಕಿಚ್ಕುತ್ತಾ ಇದೀನಿ ದೇವಸ್ಥಾನ ಬಂದ್ಬಿಟ್ಟು ಅಲ್ಲ ಮಗುನ. ಎಷ್ಟು ಪ್ರಶಾಂತವಾಗಿ ಕಾಮ್ ಆಗಿದೆ ವಾತಾವರಣ. ಇದೇ ದೇವಸ್ಥಾನ, ಇದು ಹಿಂಭಾಗ ಇದ್ದೀವಿ. ಏನಪ್ಪ ಆ ಥರ ಒಂದು ಸಮಾಜ ಸೇವೆ ಇವತ್ತು. ಚಡ್ಡಿ ಹೇಳ್ಕಪ್ಪ ಮ್ಯಾಕೆ ಚಡ್ಡಿ ಊರೋಯ್ತಾ ಇದ್ರು, ಸಮಾಜ ಸೇವೆ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. ಅವು ಚಡ್ಡಿ ಹಾಕಿದ್ರು ನಿಲ್ಲಲ್ಲ, ಊರು ಹೋಯ್ತದೆ. ಇದೇ ನೋಡಿ ಬೊಮ್ಮೇಶ್ವರ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ನಾನು ಇಲ್ಲಿಗೆ ಬಂದಿದ್ದು ನನಗೆ ನೆನಪಿರೋದು ನಮ್ಮ ದೊಡ್ಡಕ್ಕ ಸೌಮ್ಯ ಅಕ್ಕ ಇದ್ದಾರಲ್ಲ, ಅವರ ಮದುವೆ ಫಿಕ್ಸ್ ಆಗೋ ಟೈಮಲ್ಲಿ ಬಂದಿದ್ದು ನಮ್ಮ ಬಾಬಾ ಅವ್ರ ಜೊತೆ. ಆ ಟೈಮಲ್ಲಿ ನೋಡಿದ್ದು, ತುಂಬ ದಿನಗಳಾಗ್ಬಿಟ್ಟಿತ್ತು. ನೋಡಿ ತುಂಬ ಖುಷಿ ಆಯಿತು. ಇವತ್ತಾಗಲ್ವಾ? ಶುಕ್ರವಾರ ಸೋಮವಾರ ಹೂ ಕೇಳ್ಬೋದು. ಓಕೆ, ಎಲ್ಲ ದರ್ಶನ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿಕೊಟ್ರು. ಆ್ಯಕ್ಚುಲಿ ಬಾಕಿ ಕೈ ತೊಳಿತೀನಿ ಅಂತ ನಮ್ಮ ಹತ್ತರ್ವ ಕೈ ತೊಳಿತೀನಿ ಅಂತ ಓದೋನು ಬಂದಿಲ್ಲ. ನೋಡೋಣ ಏನು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದೀರಾ? ಕೈ ತೊಳಿತಾ ಇದ್ದೀರಾ? ಸಾಕು, ತೊಳೆದಿದ್ದು ಬನ್ನಿ. ಇಲ್ಲಿ ಬರೋಲ್ಲ ಹೊಡಿತಿದ್ರೆ ನೀರು ತೊಳೆಯೋಕ್ಕೆಲ್ಲ ಆಗುತ್ತೆ. ಓ ನೋಡಿ, ಅವನಿಗೆ ಫುಲ್ಲು ಬೋರ್ವೆಲ್ ಆಪ್ರೇಟ್ ಮಾಡೋದೇ ಒಂದು ಖುಷಿ ಆಗ್ಬಿಟ್ಟಿದೆ ಇವತ್ತು ಅವನಿಗೆ. ಹೊಡ್ಕೊಡ್ಲಾ? ನೀನು ತೊಳ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ. ಪಾಪ ಎಲ್ಲರಿಗೂ ಅವನು ಹೊಡ್ಕೊಟ್ಟಿದ್ದಾನೆ. ಸಾಕು ಬನ್ನಿ ಈಗ. ಅದಾದಮೇಲೆ ನಮ್ಮ ಅಮ್ಮನ ಜೊತೆ ರೀಲ್ಸ್ ಮಾಡಿ ತುಂಬ ದಿನಗಳಾಗ್ಬಿಟ್ಟಿತ್ತು. ಸೊ ನಮ್ಮ ಅಮ್ಮನ ಜೊತೆ ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನಮ್ಮಮ್ಮ ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆಲ್ಲ ಬರ್ತಾನೆ ಇರಲಿಲ್ಲ. ಅದಾದಮೇಲೆ ಅವರು ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ. ಅಲ್ಲಿಂದ ನಾವು ಯಾವಾಗಲೂ ಬರೋ ಶನೇಶ್ವರ ದೇವಸ್ಥಾನ ನೀವು ನೋಡಿರ್ತೀರ ನಮ್ಮ ಅಕ್ಕನ ಬ್ಲಾಗ್ಗಳಲ್ಲಿ, ಅಲ್ಲಿಗೆ ಬಂದ್ವಿ. ಅದು ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು. ಅದಾದಮೇಲೆ ಅಲ್ಲೇ ಕೈ ಮುಕ್ಕೊಂಡು ಆಮೇಲೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿಂದನೂ ಹೊರಟ್ವಿ. ನೆಕ್ಸ್ಟು ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗೋಣ ಅಂತ. ಹಳೇದೇನಾ? ನಾವು ನೋಡಿರಲಿಲ್ಲ, ಒಂಟಿ ಆಗಿಬಿಟ್ಟಿದೆ. ವೈಬು ಇದು ಭವಿಷ್ಯಲ್ಲಿ ಒಬ್ಬರೇ ಇದ್ದಾರೆ. ಇನ್ನೊಬ್ನೇನಾಯ್ತು? ಸತ್ತೋಯ್ತಾ? ಇನ್ನೊಂದು ಅಲ್ಗೋಗದೆ ರತ್ತಲ್ಲ ಅಂತಿ ಹಂಗೆ ಅಲ್ಲಿ ಇನ್ನೊಂದು ಅಲ್ಗೋಗಿ ಟಿವಿ ಮೇಲಿಂದ ಗ್ಲಾಸ್ ಪಕ್ಕ ಹಿಡ್ತಿ ಕತ್ತುತ್ತು ಅಂತ ಬಿಟ್ಟು ತಿರ್ಗಾ ಹೋಗಿ ಬಾಕಲ್ ತಗ್ಸ್ಕೊಳ್ಳೋದು. ಅವೇ ಅಪ್ಪ ಅಮ್ಮ ಹಿಡ್ದು ಅಟ್ಕೊಂಡ್ ತಕ್ಕ ತಕ್ಷಣ ಅದು ಹಿಡ್ಕೇಳಕ್ಕೆ ಹೋಗಿ ಕುಣ್ಕ ಬಿಡು, ಆರೋಗುತ್ತೆ. ಕುಣ್ಕ ಇನ್ನೊಂದು ಹಿಡಿಬೇಕು. ಆಮೇಲೆ ಒಬ್ಬೊಬ್ರೆ ಮಾತಾಡ್ರು. ಕುಣ್ಕೊಂಡು ಹೋದಾಗ ಹಿಡಿದು ಹಾಕಿದ್ರ ತೂತ್ ಮಾಡಿದ್ಯಾ? ಅಲ್ಲಿ ನೋಡಿ ಗಾಯ್ಸ್, ಪಕ್ಷಿ ತೂತ್ ಮಾಡಿದ್ಯಾ ಅಂತ ಇಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಬಂದು ಕುತ್ಕೊಳ್ಳುತ್ತೆ. ಹೋಲಿ ಬಿಡ, ನಮ್ಮ ಹತ್ತಾರು ನೋಡ್ರಪ್ಪ, ಸಿಕ್ಕಿದ್ದೆ ಚಾನ್ಸ್ ಅಂತ ಕುತ್ಕೊಂಡ. ಟಮಾಸ್
ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೆಂಚ್ಕೊಳ್ಳೋಕ್ಕೆ ವಡೆ ಬೇರೆ ಮಾಡಿದರು. ನಮ್ಮ ಅಮ್ಮಂಗಂತೂ ವಡೆ ಅಂದರೆ ತುಂಬ ಇಷ್ಟ. ಸೊ ಎಲ್ಲ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಭವಿಷ್, ನಾನು ಕೂತ್ಕೊಳ್ಳ ಮೊದಲೇ ಅರ್ಧ ಹೋಗಿದ್ಯಾ? ಯಾಕೆ ನಾನು ಕೂತ್ಕೊಂಡ್ರೆ ಅರ್ಧ ಹೋಗುತ್ತಾ? ಏನು ಅಣ್ಣ ತಮ್ಮದಿರಿ ಇಬ್ರು ಒಂದೊಂದು ಕಟ್ಕೊಂಡಿದ್ದೀರಿ? ಇದೇನೋ ಒಳ್ಳೆ ಪ್ಲೇ ಹೋಮ್ ಆದಂಗೆ ಆಗ್ಬಿಟ್ಟೈತಲ್ರ. ಪ್ಲೇ ಆದಂಗೆ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಬಂಟು ಬೇರೆ ಹೋಗ್ತೀನಿ ಅಂತಿದ್ದಾನೆ. ಫೈನಲಿ ಊರಿಗೆ ಬಂದ್ವಿ. ಊರಿಗೆ ಬಂದು ಆಗಲೇ 6:15 ಆಗಿಬಿಟ್ಟಿದೆ. ಟೀ ಕುಡಿಯೋಣ ಅಂತ ಅತ್ತೆ ಟೀ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಒಳಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಲ್ಲ ಆರಾಮಾಗಿ ಬಂದು ನಮ್ಮ ಅತ್ತೆ ಮನೇಲಿ ನೆಮ್ಮದಿಯಾಗಿ ಟೀ ಕುಡಿತಾ ಇದ್ದಾರೆ, ರಿಫ್ರೆಶ್ ಆಗೋಣ ಅಂತ. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹೌದು, ನಮ್ಮ ಮನೆಗೆಲ್ಲ ಬಂದಾಗಲೂ ನೋಡಿರ್ತೀರ. ತಿರ್ಗತ್ತೆ ಈ ಕಡೆ ಹಾಯ್ ಮಾಡತ್ತೆ ಇವರೇ ನಮ್ಮ ಅತ್ತೆ. ಇಲ್ಲಿ ನಮ್ಮ ಮಾವ ನೋಡಿ ಶಿಸ್ತಾಗಿ ಕೂತಿದ್ರು ಆರಾಮಾಗಿ. ಏನು ವಡೆ ಕ್ಯಾನ್ಸಲ್ ಆಗೋಯ್ತು ಅಂತಾನೆ. ನಮ್ಮ ವಡೆ ಹೋಗಿ ಅಲ್ಲ ನೋಡಿ ಋಣ ಹೆಂಗೈತೆ. ಅಲ್ಲಿ ವಡೆ ತಿನ್ಬಿಟ್ಟಿದ್ವಲ್ಲ. ಸೊ ಇಲ್ಲಿ ಒಬ್ಬಟ್ಟು. ಆಕ್ಚುಲಿ ರಕ್ಷಿತಾ ಅವ್ರ ಮನೆ ಲಾಸ್ಟ್ ಹೋದಾಗ ಕಡ್ಲೆ ಒಬ್ಬಟ್ಟು ಮಾಡಿದ್ರು. ಯೂಶಲಿ ನಮ್ಮ ಮನೆಗಳಲ್ಲಿ ನಾವು ಜಾಸ್ತಿ ಕಡ್ಲೆ ಒಬ್ಬಟ್ಟು ಮಾಡಲ್ಲ. ನಮ್ಮಮ್ಮ ಕಡ್ಲೆ ಬೇಳೆ, ನಾವೆಲ್ಲ ಜಾಸ್ತಿ ಕಡ್ಲೆ ಬೇಳೆನೆ ಮಾಡೋದು. ಅದ್ ಬಿಟ್ರೆ ನಮ್ಮ ಅತ್ತೆ ನವೀನ್ ಅವ್ರ ಅಮ್ಮ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ರು. ನಾನು ಮದ್ವೆ ಆದ್ಮೇಲೆ ಅವ್ರು ಕಾಯಿ ಒಬ್ಬಟ್ಟು ಮಾಡ್ತಿದ್ರು, ಅದು ತಿಂದಿದ್ದೆ. ಕಡ್ಲೆ ಒಬ್ಬಟ್ಟು ನಾವು ಜಾಸ್ತಿ ತಿನ್ನಲ್ಲ. ಮತ್ತೆ ರಕ್ಷಿತಾ ಅವ್ರ ಮನೆ ಒಂದ್ 2 ಸಲ ಕಡ್ಲೆ ಒಬ್ಬಟ್ಟು ನಾವು ಹೋದಾಗ, ಮತ್ತೆ ಲಾಸ್ಟ್ ಟೈಮ್ ಯಾವ್ದೋ ಹಬ್ಬದೆಲ್ಲ ಕೊಟ್ಟು ಕಳ್ಸಿದ್ರಲ್ವ, ಟೇಸ್ಟ್ ಒಂಥರ ನಮ್ಮೆಲ್ರಿಗೂ ಇಷ್ಟ ಆಗ್ಬಿಡ್ತು. ಎಲ್ಲ ಮಾತಾಡ್ತಾ ಇದ್ವಿ ಹಿಂಗೆ ನೆನ್ಸ್ಕೊಂಡು. ಚೆನ್ನಾಗಿತ್ತಲ್ವ ಅವ್ರ ಮನೆ ಕಡ್ಲೆ ಒಬ್ಬಟ್ಟು. ಇನ್ನೊಂದ್ಸಲ ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿನ್ಬೇಕು ಅಂತ ಎಲ್ಲ ರೇಗಿಸ್ತಾ ಇದ್ವಿ ಶಿವಗೆ. ಹಂಗೆ ಅದಕ್ಕೆ ನಮ್ಮ ಅತ್ತೆ ಒಬ್ಬಟ್ಟು ನೆನ್ಸ್ಕೊಂಡು ಇಲ್ಲ ಅಂತ ಅಂದ್ಬಿಟ್ಟು ಏನಾದ್ರೂ ಒಂದ್ ತರ್ಲೆ ಮಾಡೋದು. ಅಪ್ಪ ಅದು ಎಷ್ಟು ಟೈಟ್ ಆಗಿ ಇಟ್ಕೊಂಡು ಎಳಿತಾನೆ ಅಂದ್ರೆ ಅವನು. ಕೂತಿರೋದು ನೋಡು, ಕೂತಿರೋದು. ಅಲ್ಲಿಂದ ಫೈನಲಿ ನಮ್ಮ ಮನೆ ದೇವರು ಚಿಕ್ಕಯ್ಯ ದೊಡ್ಡ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ತುಂಬ ವರ್ಷಗಳಾದ್ಮೇಲೆ ಬಂದಿತ್ತು. ತುಂಬ ಖುಷಿ ಆಯಿತು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಯಿತು. ಟೈಮ್ 10:35 ಆಗಿದೆ. ಫುಲ್ ಮಂಜು ಕವರ್ ಆಗಿಬಿಟ್ಟಿದೆ. ಫುಲ್ ಮಳೆ. ಹೋಗ್ಬೇಕಾದ್ರೆ ಹೆಂಗೆ ಹೋದ್ವಿ, ಬರ್ಬೇಕಾದ್ರೆ ನೋಡಿದ್ರೆ ರೋಡೇ ಕಾಣ್ತಾ ಇಲ್ಲ. ಫುಲ್ ಮಂಜು ಕವರ್ ಆಗಿಬಿಟ್ಟಿದೆ. ಆದರೂ ಒಂಥರ ಚೆನ್ನಾಗಿದೆ ಈ ವೆದರಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ಚೆನ್ನಾಗಿದೆ. ಎಲ್ಲರೂ ನಿದ್ದೆ ಹೋಗ್ಬಿಟ್ಟವ್ರೆ. ನಮ್ಮ ದೊಡ್ಡವರೆಲ್ಲ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲ. ನಮ್ಮ ಬಂಟನು ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಅಥರ್ವನೂ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಎಚ್ಚರ ಇರೋದು ಬರೀ ನಾನು ನಮ್ಮ ಬಾಬಾ ಇಬ್ಬರೇ. ಅದು 10:30ಗೆ ಮಲ್ಕೊಂಬಿಟ್ರಲ್ಲ ಎಲ್ಲರೂ. ಇಷ್ಟು ಬೇಗ ಮಲ್ಕೊಂಬಿಟ್ರೆ. ನಮ್ಮ ಅಕ್ಕನ ಬೇಗ ಡ್ರೈವಿಂಗ್ ಕಲಿಸಿ ಡ್ರೈವಿಂಗ್ ಸೀಟ್ ಕೊಡಬೇಕು. ನಾವು ನಿಮ್ಮದೇ ಕೊನೆಗೂ ನಾವು ತುಂಬ ದಿನಗಳಿಂದ ಅಂದ್ಕೊಂಡಿದ್ದ ಒಂದು ಪೂಜೆ ಇರ್ಬೋದು, ಒಂದು ಹರಕೆ ಇರ್ಬೋದು, ಸ್ಯಾಟಿಸ್ಫೈಡ್ ಆಗಿ ಕಂಪ್ಲೀಟ್ ಮಾಡಿ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.